ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶರತ್ ಲೈಫ್ ಲೈನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಎರಡು ಟೈಮ್ ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಮಾಡ್ಕೊಂಡೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗಿಂದ ಅಮೌಂಟ್ ಎಷ್ಟು ಬಂತು, ಹೇಗೆ ಬರುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತು. ಯಾಕೆ ಶೇರ್ ಮಾಡ್ಕೋಬೇಕಂತ ಅನಿಸ್ತಂದ್ರೆ, ಸುಮಾರು ಜನರಿಗೆ ಯೂಟ್ಯೂಬ್ ಅಲ್ಲಿ ಹಣ ಬರುತ್ತಾ ಇದೆ ಅಂತ ಏನೋ ಗೊತ್ತಿದೆ, ಆದ್ರೆ ಎಷ್ಟು ಬರುತ್ತೆ, ಹೇಗೆ ಬರುತ್ತೆ, ನಿಜಾನ ಸುಳ್ಳು ಅಂತ ಬಹಳ ಜನರಿಗೆ ಇನ್ನೂ ಕನ್ಫ್ಯೂಸ್ ಇರುತ್ತೆ. ಸೊ ಯಾರೆಲ್ಲ ಮುಂದೆ ಯೂಟ್ಯೂಬರ್ ಆಗಬೇಕು, ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದೆ ಆದ್ರೆ ಮಾಡಕ್ ಆಗ್ತಿಲ್ಲ ಅಂತ, ಸೊ ಬಹುಶಃ ಅಂತವ್ರಿಗೆ ಕ್ರಿಯೇಟ್ ಮಾಡಿದ್ರೆ ಎಷ್ಟು ಅಮೌಂಟ್ ಬಂತು, ಏನ್ ಸುದ್ದಿ, ಏನ್ ಕತೆ, ಯಾವಾಗ ಬರುತ್ತೆ ಅಂತ ಶುರು ಮಾಡೋಣ ಬನ್ನಿ. ಯೂಟ್ಯೂಬ್ ನೋಡಿ, ಪ್ರತಿ ಅವರು ಡಾಲರ್ ಅಲ್ಲಿ ಅಮೌಂಟ್ ಅನ್ನ ಪೇ ಮಾಡ್ತಾರೆ. ನೀವು ಪ್ರತಿ ತಿಂಗಳು $100 ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ ಅವರು ಪ್ರತಿ ತಿಂಗಳೇ ಅಮೌಂಟ್ ಕೊಡ್ತಾರೆ. $100 ಕಂಪ್ಲೀಟ್ ಮಾಡೋದು ಸ್ಟಾರ್ಟಿಂಗ್ ತುಂಬಾ ಕಷ್ಟ. ಸೊ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದಾಗಿಂದಾನೆ ಬರೀ 2 ಸರ್ತಿ ಪೇಮೆಂಟ್ ತಗೊಂಡಿರೋದು. 2018-19 ಕ್ರಿಯೇಟ್ ಮಾಡಿರೋದು. ಸೊ ನನ್ನ ಪೇಮೆಂಟ್ ಇದುವರೆಗೂ ಬರೀ 2 ಸರ್ತಿ ತಗೊಂಡಿದ್ದೀನಿ. ಅಷ್ಟೊಂದು ಕಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ಮನೆಗೊಬ್ಬರು ಯೂಟ್ಯೂಬರ್ ಕಾಂಟೆಂಟ್ ಕ್ರಿಯೇಟರ್ ಆಗ್ಬಿಟ್ಟಿದ್ದಾರೆ. ಇವಾಗ ಸಾಲದು ಅಂತ AI ಅಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಮಂಗಗಳೆಲ್ಲ ವ್ಲಾಗ್ ಮಾಡ್ತಾ ಇದ್ದಾರೆ. ಸೊ ಅವ್ರದಕ್ಕೆ ಹೆವಿ ಯೂಸ್ ಇವಾಗ. ಸೊ ಹಾಗಾಗಿ ಇದರಲ್ಲಿ ಒಬ್ರಿಗೊಬ್ರು ಜಿದ್ದಿ ಕ್ವಾಲಿಟಿ ಕಂಟೆಂಟ್ ಕೊಡ್ತಾ ಇದ್ದಾರೆ. ಅಂದ್ರೆ ನೀವೇನಾದ್ರೂ ಲೋ ಕ್ವಾಲಿಟಿ ಕಂಟೆಂಟ್ ಕೊಡ್ತಾ ಇದ್ದಾರೆ ಇದರಲ್ಲಿ ನೀವು ಬೆಳೆಯೋದು ಕಷ್ಟ. ಸೊ ಹಾಗಾಗಿ ಯೂಟ್ಯೂಬ್ ಪ್ರತಿ ತಿಂಗಳು ಒಂದು ಡೇಟ್ ಅಂತ ಇರುತ್ತೆ. ಅನ್ಕೊಳ್ಳಿ, ಇವಾಗ ಈ ಮೇ ತಿಂಗಳಲ್ಲಿ ನೀವೇನಾದ್ರೂ $100 ಕಂಪ್ಲೀಟ್ ಮಾಡಿದ್ರೆ ಅದು ಜೂನ್ 21ರಿಂದ 26ರವರೆಗೆ ಟೈಮ್ ಇರುತ್ತೆ. ಮೇ ಒಳಗೆ ಕಂಪ್ಲೀಟ್ ಮಾಡಿದ್ರೆ ಜೂನ್ ಅಲ್ಲಿ ಬರುತ್ತೆ. 21ರಿಂದ 26 ಇರುತ್ತೆ. ಆ 26ರವರೆಗೆ ನಿಮ್ಗೆ ಯಾವಾಗಲೂ ಬರಬಹುದು. ಸೊ ನನಗೆ ಎರಡು ಸರ್ತಿ ಕೂಡ 24ಕ್ಕೆ ಬಂದು ರಿಸೀವ್ ಆಯ್ತು. ಸೊ $100 ಕಂಪ್ಲೀಟ್ ಮಾಡೋದು ಕಷ್ಟ. ಏನಕ್ಕಂದ್ರೆ ಅಷ್ಟೊಂದು ನೀವು ಅನ್ಕೋಬಹುದು, ಅಷ್ಟು ವರ್ಷ ಕ್ರಿಯೇಟ್ ಮಾಡಿ ಬರೀ 2 ಪೇಮೆಂಟ್ ಅಂತ ಅನ್ಬೋದು. ಹೌದು, ಇದರಲ್ಲಿ ತುಂಬಾ ಕಷ್ಟ. ಒಂದು ಚಾನಲ್ ವ್ಯೂಸ್ ಗಳೆಲ್ಲ ನೋಡ್ತಿರ್ಬೋದು, 1000-2000 ಅಥವಾ ಮಿಡಲ್ ಅಲ್ಲಿ ತುಂಬಾ ಗ್ಯಾಪ್ ಕೊಡ್ತಾ ಇದ್ವಿ, ಟೈಮ್ ಸಿಗ್ತಾ ಇರಲಿಲ್ಲ. ಟೈಮ್ ಸಿಗ್ಲಿಲ್ಲ ಅಂದ್ರೆ ವಿಡಿಯೋ ಮಾಡಕ್ ಆಗಲ್ಲ. ಸೊ ಹಾಗಾಗಿ 1000-2000 ವ್ಯೂಸ್ ಅಂದ್ರೆ ನೀವು ವರ್ಷಕ್ಕೆ ಒಂದ್ ಸರ್ತಿನೇ ಪೇಮೆಂಟ್ ತಗೊಳ್ಳೋದು. ಅದು ಏನು ಮಾಡಲಿಲ್ಲ ಅಂದ್ರೆ ಚಾನಲ್ ಅವರು ಅಡ್ವರ್ಟೈಸ್ ಕೂಡ ಆಗಲ್ಲ. ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಗಳಿದೆ, ಅದು ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. $100 ಕಂಪ್ಲೀಟ್ ಮಾಡೋದು ಇಷ್ಟೇನಕ್ಕೆ ಲೇಟ್ ಅಂದ್ರೆ, ಇವಾಗ 2ನೇ ಸರ್ತಿ ಪೇಮೆಂಟ್ ತಗೊಳ್ಳೋದು $100 ಮಾಡಿದೀನಿ. ಕೆಲವೊಬ್ರು ತಿಂಗಳಿಗೆ ದೊಡ್ಡ ಕ್ರಿಯೇಟರ್ಗಳೆಲ್ಲ $500, $600, $700 ಮಾಡ್ತಾರೆ. ಅದು ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ $1 US ಎಷ್ಟು ಇರುತ್ತೆ ಅಂದ್ರೆ ಅದು ವೇರಿಯಬಲ್ ಇರುತ್ತೆ, ಫಿಕ್ಸ್ ಇರಲ್ಲ. 84 ಇರ್ಬೋದು, 78 ಇರ್ಬೋದು, 81 ಇರ್ಬೋದು. ನೀವು ಪೇಮೆಂಟ್ ರಿಸೀವ್ ಮಾಡ್ತಿರುವಾಗ ನೀವು ಒಂದು ಏನಿರುತ್ತಲ್ಲ, ನೀವು $100 ಥ್ರೆಶೋಲ್ಡ್ ಲಿಮಿಟ್ ರೀಚ್ ಮಾಡಿದಾಗ ಎಷ್ಟಿರುತ್ತೋ ಅದು ಅಮೌಂಟ್ ಪೇ ಮಾಡ್ತಾರೆ. $1 ಇಂಡಿಯನ್ ರುಪೀಸ್ ಅಲ್ಲಿ ಎಷ್ಟಿರುತ್ತೆ ಅಂತ ನೋಡ್ಬಿಟ್ಟು ನಿಮಗೆ ಪೇ ಮಾಡ್ತಾರೆ. ಸೊ ನನಗೆ ಬಂದಿರೋದು ಅಮೌಂಟು $100.50 ಇತ್ತು. ಸೊ ಅದರಲ್ಲಿ ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಲೆಕ್ಕ ಮಾಡಿ. ಇಂಡಿಯನ್ ರುಪೀಸ್ ಅಲ್ಲಿ ಇವಾಗ ಎಷ್ಟಿದೆ, $84 ಕನ್ಸಿಡರ್ ಮಾಡೋಣ. ನನಗೆ ಬಂದಿರೋದು 84 ಇಂಟು $100 ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅಮೌಂಟ್ ಬರುತ್ತೆ ಅಷ್ಟೇ ಪೇಮೆಂಟ್ ಬರುತ್ತೆ. ಸೊ ಹಂಗಾಗಿ ಯಾರೆಲ್ಲ ಯೂಟ್ಯೂಬ್ ಇಂಡಸ್ಟ್ರಿಗೆ ಬರ್ಬೇಕಂದಿದ್ರು ವೆಲ್ಕಮ್, ಬನ್ನಿ. ಏನಕ್ಕಂದ್ರೆ ಇವಾಗ ದೊಡ್ಡ ಸೆಲೆಬ್ರಿಟಿಗಳು ಸೀರಿಯಲ್ ಮಾಡ್ತಾರೆ, ಸೀರಿಯಲ್ ಜೊತೆಗೆ ಅವರು ಫ್ರೀ ಟೈಮಲ್ಲಿ ಲಾಗ್ಗಳನ್ನ ಮಾಡ್ತಾರೆ, ಅದರಿಂದ ಅಮೌಂಟ್ ಕೂಡ ಅರ್ನ್ ಮಾಡ್ತಾರೆ. ಫ್ರೀಯಾಗಿ ಒಂದು ಪ್ಲಾಟ್ಫಾರ್ಮ್ ಇದ್ದಾಗ ನೀವು ಏನಕ್ಕೆ ಬರ್ತಾ ಇಲ್ಲ, ನಿಮ್ಗೆ ಅನ್ಸಿದ್ದು ನೀವು ಮಾಡಿ. ನಿಮ್ಗೆ ಲಾಗಲ್ಲಿ ಇಂಟ್ರೆಸ್ಟ್ ಇದೆಯೋ ಅಥವಾ ಬೇರೆ ಕಾಂಟೆಂಟ್ ಇಂಟ್ರೆಸ್ಟ್ ಇದೆಯೋ, ಅಥವಾ ಯಾರಾದರೂ ಜರ್ನಲಿಸಮ್ ಮಾಡಿದ್ರೆ ಅವ್ರು ನೀವು ಸ್ವಂತ ನ್ಯೂಸ್ ಚಾನಲ್ ಓಪನ್ ಮಾಡಿಬಿಟ್ಟು ನೀವು ಅಕ್ಕಪಕ್ಕದ ಲೋಕಲ್ ನ್ಯೂಸ್ ಮಾಡ್ಬೇಕಂತ ಅನ್ಕೊಂಡಿದ್ರು. ಸೊ ಅಂಥವ್ರಿಗೆ ಭಾಳ ಯೂಸ್ ಆಗುತ್ತೆ. ಕೆಲವೊಬ್ರು ಸಿಂಗರು, ರೈಟರು, ನಿಮ್ದು ಭಾವನೆಗಳು ಏನು ಹೇಳ್ಕೊಬೇಕಂತಿದ್ರೆ, ಮೋಟಿವೇಶನ್ ಸ್ಪೀಕರ್ ಇದ್ರೆ, ಏನಾದರೂ ನಿಮ್ಮ ಕ್ಷೇತ್ರದಲ್ಲಿ ಅದರಲ್ಲಿ ನೀವು ಭಾಳ ಎಕ್ಸ್ಪರ್ಟ್ ಇದ್ರೆ ಅದ್ರ ಬಗ್ಗೆ ಮಾತಾಡ್ಬೋದು. ಸೊ ನೀವು ಫ್ರೀ ಟೈಮಲ್ಲೇ ಮಾಡಿ. ನನಗೆ ಏನಕ್ಕೆ ಇವಾಗ ರಿಯಲ್ ರೀಸನ್ 2 ಸರ್ತಿ ಪೇಮೆಂಟ್ ತೊಗೊಂಡಿದ್ದು ಏನಕ್ಕೆ ಅಂದರೆ, ಇವಾಗ ನನ್ನ ಚಾನಲಲ್ಲಿ ನೋಡಿ ನೀವು ಬರೀ ಎಷ್ಟು ಇತ್ತೀಚೆಗಂತೂ ವ್ಯೂಸ್ ನನಗೆ ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ಟೈಮು ಸಿಗ್ತಾ ಇಲ್ಲ, ಆಮೇಲೆ ತುಂಬ ಕ್ವಾಲಿಟಿ ಕಂಟೆಂಟ್ ಬೇಕು. ಇವಾಗ ಹೊರಗಡೆ ಹೋಗಿ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಕೆಲವೊಂದು ಇಂಟರ್ವ್ಯೂಸ್ಗಳೆಲ್ಲ ಬನ್ನಿ ಅಂತ ಹೇಳ್ತಿರ್ತಾರೆ, ನಾನು ಹೋಗೋಕ್ಕೆ ಆಗಲ್ಲ. ಏನಕ್ಕಂದರೆ ಟೈಮ್ ಇವಾಗ ಇದು ಪೇಮೆಂಟು $100 ಕಂಪ್ಲೀಟ್ ಆಗೋರು ಇದ್ರ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಇದು ನಾನು ಯಾವಾಗಲೂ ಪಾರ್ಟ್ ಟೈಮ್ ಅಂತ ಕನ್ಸಿಡರ್ ಮಾಡಿರೋದು. ಯೂಟ್ಯೂಬಲ್ಲಿ ಫುಲ್ ಟೈಮ್ ಆಗಿ ಯಾವಾಗ ವರ್ಕ್ ಮಾಡಬೇಕಂದ್ರೆ, ನೀವು ಇದರಲ್ಲಿ ಎಸ್ಟಾಬ್ಲಿಷ್ಡ್ ಕಂಟೆಂಟ್ ಕ್ರಿಯೇಟರ್ ಆದರೆ ಇವಾಗ ಫುಲ್ ಟೈಮ್ ಇದರಲ್ಲೇ ಮಾಡಿ. ವಿಕಾಸ್ ಗೌಡ್ ಅಂತ ಲಾಗ್ ಮಾಡ್ತಾರಲ್ಲ, ಅವರು ಮೊದಲು ಪಾರ್ಟ್ ಟೈಮ್ ಮಾಡ್ತಾ ಇದ್ರು. ಸೊ ಅದರಲ್ಲಿ ಇವಾಗ ಅರ್ನಿಂಗ್ ಬರ್ತಾ ಇದೆ, ವ್ಯೂವರ್ಸ್ ಅವ್ರು ಕೈ ಹಿಡಿದಿದ್ದಾರೆ, ಫುಲ್ ಟೈಮ್ ಅದೇ ಮಾಡ್ತಾ ಇದ್ದಾರೆ. ಸೊ ಹಂಗೆ ನೀವು ಸ್ಟಾರ್ಟಿಂಗ್ ಬರೀ ಯೂಟ್ಯೂಬ್ ಮಾಡಿ ಸಂಪಾದನೆ ಮಾಡ್ತೀನಿ ಅಂದರೆ ತುಂಬ ಕಷ್ಟ. ನಾನು ಇಷ್ಟು ವರ್ಷದಿಂದ ಮಾಡ್ತೀನಿ, ಯಾವತ್ತೂ ಫುಲ್ ಟೈಮ್ ವರ್ಕ್ ಮಾಡಿಲ್ಲ. ನಾನು ಫ್ರೀ ಟೈಮಲ್ಲಿ ಇವಾಗ ಯಾವಾಗಾದ್ರೂ ವೀಕಪ್ ಇದ್ರೆ ಯಾವ್ದಾದ್ರು ಒಂದು ಕಾಂಟೆಂಟ್ ತಗೊಂಡು ಅದು ಮಾತಾಡಿ ಒಂದು ದೇವ್ರ ಬಗ್ಗೆ ವಿಡಿಯೋ ಆಗಿರ್ಬೋದು, ಕಾಂಟೆಂಟ್ ರಜೆ ಇದ್ದಾಗ ಮಾತ್ರ 1-2 ವಿಡಿಯೋ ಮಾಡಿ $100 ಮಾಡಿರೋದು. ನಾವು ಕಂಟಿನ್ಯೂಸ್ ಏನಾದರೂ ನೀವು ಹೊರಗಡೆ ಹೋಗಿ ಶೂಟ್ ಮಾಡಿ ಕ್ವಾಲಿಟಿ ಕಂಟೆಂಟ್ ಕೊಟ್ಟಿದ್ರೆ ಪ್ರತಿ ತಿಂಗಳು $100 ಅಲ್ಲ, $200, $300 ಕೂಡ ಮಾಡ್ಬೋದು. ಹಾಗಾಗಿ ಕ್ವಾಲಿಟಿ ಕಂಟೆಂಟ್ ಮಾಡಿದ್ರೆ ಇವಾಗ ಫುಲ್ ಟೈಮ್ನೇ ಮಾಡ್ಬೋದು. ಸೊ ಹಂಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಸೊ ವೇಸ್ಟ್ ಮಾಡಬೇಡಿ, ಒಂದು ಚಾನಲ್ ಕ್ರಿಯೇಟ್ ಮಾಡಿ. ನಿಮ್ಗಲ್ಲಿ ಯಾವ್ದು ಇಂಟ್ರೆಸ್ಟ್ ಇದೆ ಅಂತ ನಿಮ್ಮ ಮನಸ್ಸಿಗೆ ಕೇಳಿ, ಏನು ನನಗೆ ಅಟ್ರಾಕ್ಟ್ ಆಗ್ತಿದೆ, ಯಾವ್ದು ಇಂಟ್ರೆಸ್ಟ್ ಇದೆ ಅಂತ ಆ ಒಂದು ಇಂಟ್ರೆಸ್ಟ್ ಮೇಲೆ ನೀವು ಚಾನಲ್ ಕ್ರಿಯೇಟ್ ಮಾಡಿ 100% ಕ್ಲಿಕ್ ಆಗ್ತೀರಾ. ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಹೊರಗಡೆ ಕೂಡ ಅರ್ನ್ ಮಾಡ್ತಾರೆ, ಮತ್ತು ಯೂಟ್ಯೂಬಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅವರು. ಸೊ ಅವರೇ ಬಿಡ್ತಾ ಇಲ್ಲ ಅಂದರೆ ನೀವು ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಸೊ ಯಾರು ಮಾತು ಕೇಳಬೇಡಿ, ಕ್ರಿಯೇಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅದು ಮಾಡಿ. ಬೇಸಿಕ್ ಡೀಟೇಲ್ಸ್ ನಿಮ್ಗೆ ಏನಾದರೂ ಇದ್ದರೆ, ನಾನು ಯಾವ ಥರ ಮೈಕ್ ತೊಗೋಬೇಕು, ಏನು ಬ್ಯಾಕ್ಗ್ರೌಂಡ್ ಹೆಂಗಿರಬೇಕು, ನೀವು ಏನಾದರೂ ಡೌಟ್ ಇದ್ದರೆ ನಾನು ಕೇಳಿ. ಬ್ಯಾಕ್ಗ್ರೌಂಡ್ ಹೇಗಿರಬೇಕು, ಬ್ಯಾಕ್ಗ್ರೌಂಡಲ್ಲಿ ಕುತ್ಕೊಂಡು ಮಾತಾಡೋದು ಹೇಗೆ, ಅದೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂದರೆ ಕೆಲವೊಂದಿಷ್ಟು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಖಂಡಿತ
ಯೂಟ್ಯೂಬ್ ಇಂಡಸ್ಟ್ರಿಗೆ ನಿಮಗೆಲ್ಲ ವೆಲ್ಕಮ್. ಸೊ ನಾನು ಪೇಮೆಂಟು ಮೊದಲನೇ ಪೇಮೆಂಟ್ ಹೋದಾಗ $100 ಕಂಪ್ಲೀಟ್ ಮಾಡಿದಾಗ $8,453 ಬಂದಿತ್ತು. ಫಸ್ಟ್ ಪೇಮೆಂಟ್ ಅಮೌಂಟ್ ನನ್ನ ಅಕೌಂಟಿಗೆ ದನ್ನದ್ ಬಂದಿದ್ದಾಗ ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಅಮೌಂಟ್ ಬರುತ್ತೆ ಗುರು ಯೂಟ್ಯೂಬಲ್ಲಿ ಅಂತ ಅನಿಸಿತ್ತು. ಅಮೌಂಟ್ ಬಂದಾದ್ಮೇಲೆ ನಾನು ಇದರಲ್ಲಿ ಏನಾದರೂ ಮಾಡ್ಬೇಕಂಬ ಅಂತ ಅನಿಸಿದ್ದು. ನನಗೆ ಅದುವರೆಗೂ ನಂಬಿಕೆನೇ ಇರಲಿಲ್ಲ, ಸುಮ್ಮನೆ ಹೇಳ್ದಿರ್ಬೋದು ಅಂತ. ಇಷ್ಟಿಷ್ಟೇ ಅಮೌಂಟ್ ಯಾವಾಗ 100 ಯಾವಾಗ ರಿಸೀವ್ ಆಗಬೇಕು ಅಂದ್ಕೊಂಡಿದ್ದೆ. ಸೊ ಅದಾದಮೇಲೆ ನಾವು ಬೇಗ ಕ್ವಾಲಿಟಿ ಕಂಟೆಂಟ್ ಕೊಟ್ಟರೆ ತಿಂಗಳ $100 $200 ಮಾಡ್ಬೋದು. ತಿಂಗಳಿಗೆ 14,000 ಸಾವಿರ ಸಂಪಾದನೆ ಮಾಡ್ಬೋದು ಒಂದು ಒಳ್ಳೊಳ್ಳೆ ಕಾಂಟೆಂಟ್ ಕೊಟ್ಟರೆ. ಸೊ ಹಂಗಾಗಿ ಯೂಟ್ಯೂಬ್ ಇಂಡಸ್ಟ್ರಿಯಲ್ಲಿ ನಿಜವಾಗ್ಲೂ ಲೈಫ್ ಇದೆ, ಪಾರ್ಟ್ ಟೈಮಲ್ಲಿ ಮಾಡಿದ್ರು ಕೂಡ. ಸೊ ಫುಲ್ ಟೈಮೇ ಮಾಡ್ತೀನಿ ನಾನು. ಕ್ಲಿಕ್ಕೇ ಆಗ್ತೀನಿ ಅಂದರೆ ಫುಲ್ ಟೈಮ್ ಮಾಡಬೇಕು, ಹೊರಗಡೆ ಹೋಗ್ಬೇಕು, ಸುತ್ತಾಡಬೇಕು, ಕ್ವಾಲಿಟಿ ಕಂಟೆಂಟ್ ಜನರಿಗೆ ಗೊತ್ತಿಲ್ಲದೆ ಇರೋದನ್ನು ನೋಡಿ ಹಿಂಗಿದೆ ಅಂತ ತೋರಿಸಿದ್ರೆ ಏನೋ ತೋರಿಸ್ತಾನೆ ಗುರು ಇವನು, ಏನೋ ಮಾಡ್ತಾನೆ ಅಂತ ನಿಮ್ಗೆ ಹೆಲ್ಪ್ ಮಾಡ್ತಾರೆ, ನಿಮಗೆ ಕೈ ಹಿಡಿತಾರೆ. ಸೊ ಹಂಗಾಗಿ ಎರಡನೇ ಪೇಮೆಂಟ್ ಬಂದಿರೋದು ನನಗೆ $8,500 ಬಂದಿರೋದು ನನಗೆ. ಸೊ ಆ ಒಂದು ಅಮೌಂಟು ಭಾಳ ಅಂದರೆ ಭಾಳ ಹೆಲ್ಪ್ಫುಲ್ ಆಯಿತು, ಬಂತು ಹೋಯಿತು. ಈಗ ಗೊತ್ತಿಲ್ಲ ನಿಮಗೆ ಸಾಲಲ್ಲ ಎಷ್ಟಿದ್ರ ಅಮೌಂಟು. ಸೊ ಹಾಗಾಗಿ ಇದರಲ್ಲಿ ಯೂಟ್ಯೂಬಲ್ಲಿ ಹಣ ಬರುತ್ತೆ, ಖಂಡಿತ ಬರುತ್ತೆ. $100 ಕಂಪ್ಲೀಟ್ ಮಾಡಬೇಕು. ಸೊ ನಿಮ್ಮ ಒಂದು ವಿಡಿಯೋ ಮೇಲೆ ಬರ್ತಕ್ಕಂಥ ಅಡ್ವರ್ಟೈಸಿಂದನೇ ನಮ್ಗೆ ಅಮೌಂಟ್ ಪೇ ಆಗೋದು. ಚಾನಲ್ ಅಡ್ವರ್ಟೈಸ್ ಬರಬೇಕಾದ್ರೆ ಕೆಲವೊಂದಿಷ್ಟು ಕ್ರಿಟೀರಿಯಾ ಇದೆ. ಇಷ್ಟು ಸಬ್ಸ್ಕ್ರೈಬರ್ ಸ್ಟಾರ್ಟಿಂಗ್ ಆಗಬೇಕು, ಹಾಗೂ ಇಷ್ಟು ವಾಚಿಂಗ್ ಅವರ್ಸ್ ಪಬ್ಲಿಕ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಆವಾಗ ಮಾನಿಟೈಸ್ ಅಪ್ಲೈ ಮಾಡಬೇಕು. ಮಾನಿಟೈಸ್ ಆನ್ ಆದಮೇಲೆ ಅಡ್ವರ್ಟೈಸ್ ಬರುತ್ತೆ. ಅಡ್ವರ್ಟೈಸರಿಂದ ನೀವು ಕ್ವಾಲಿಟಿ ಕಂಟೆಂಟ್ ಕೊಟ್ಟು ಅವಾಗ $100 ಕಂಪ್ಲೀಟ್ ಆದಾಗ ನಿಮ್ಮ ಅಕೌಂಟ್ ಒಂದು ಸಬ್ಮಿಟ್ ಮಾಡಬೇಕು. ಯಾವ ಅಕೌಂಟ್ ಕೊಡ್ತೀರಾ ಅಂತ ಆ ಅಕೌಂಟ್ ಸಬ್ಮಿಟ್ ಮಾಡಬೇಕು. ಸೊ ಹಾಗಾಗಿ ನನ್ನ ಒಂದು ಹಾಬಿ ಬಂದ್ಬಿರೋದು ಫಿಲಮಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ. ಫಿಲ್ಮಿ ಕ್ರಶ್ ಕನ್ನಡ ಅಂತ ಸ್ಟಾರ್ಟಿಂಗ್ ಇಟ್ಟಿದೆ. ಸೊ ಇವಾಗ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಇವಾಗ ಫಿಲ್ಮಿ ಕ್ರಶ್ ಕನ್ನಡ ಅಂದಾಗ ನೆನಪು ಬಂತು. ಚಾನಲ್ ಹೆಸರು ಲೋಗೋ ಮೇಲೆ ವರ್ಕ್ ಆಗಲ್ಲ ಅಂತ ಗೊತ್ತಾಗಿದೆ. ನಾನು 2 ನೇಮ್ ಚೇಂಜ್ ಮಾಡಿದೆ, 2 ಲೋಗೋ ಚೇಂಜ್ ಮಾಡಿದೆ, ಯಾವುದೂ ವರ್ಕ್ ಆಗಲ್ಲ. ನೀವು ಎಂಥ ನೇಮಾರ ಇಟ್ಕೊಳ್ಳಿ, ನೀವು ಫೇಮಸ್ ಆದಮೇಲೆ ಅದೇ ಹೆಸರಿಂದ ಕರೀತಾರೆ. ಇದು ಮಾತ್ರ ಫಿಕ್ಸು. ಚಾನಲ್ ನೇಮು ಲೋಗೋ ಮ್ಯಾಟ್ರೇ ಆಗಲ್ಲ, ಕಾಂಟೆಂಟ್ ಮಾತ್ರ ಮ್ಯಾಟ್ರ್ ಆಗೋದು. ನೀವು ಎಂಥ ಡಬ್ಬ ಹೆಸರಿಟ್ರು ಕೂಡ ನಾವು ವೈರಲ್ ಆದರೆ ಈ ಥರ ಒಂದು ನೇಮ್ ಇದೆ ನೋಡಿ ಹೆಂಗೆ ಮಾಡ್ತಾರೆ ನನ್ನ ಕಂಟೆಂಟ್ ಅಂತಾರೆ. ಸೊ ಹಂಗಾಗಿ ಚಾನಲ್ ಹೆಸರು ಲೋಗೋ ಏನು ವರ್ಕ್ ಆಗಲ್ಲ. ಸೊ ಹಂಗಾಗಿ ತಲೆನ ತೆಗೆದಾಕ್ಬಿಡಿ. ನಿಮಗೆ ಮನಸ್ಸಿಂದ ಯಾವ್ದು ಇಂಟ್ರೆಸ್ಟ್ ಇದೆ ಕಾಂಟೆಂಟ್ ಮಾಡಿ, ಕ್ರಿಯೇಟ್ ಮಾಡಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಿಲ್ಮಿ ಕ್ರಶ್ ಕನ್ನಡ ಅಂತ ಇದೆ, ನನ್ನ ಪರ್ಸನಲ್ ಲಿಂಕ್ ಕೂಡ ಇದೆ ಇನ್ಸ್ಟಾಗ್ರಾಮ್ದು. ಮೆಸೇಜ್ ಮಾಡಿ, ನಿಮಗೆ ಹೆಲ್ಪ್ ಮಾಡ್ತೀನಿ. ಗೊತ್ತಿಲ್ಲ ಯಾರಿಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಶಾಶ್ವತಗಳಷ್ಟು ಗೊತ್ತಿಲ್ಲ ಅಂದರೆ ನಾನು ಹೆಲ್ಪ್ ಮಾಡ್ತೀನಿ, ಏನೆಲ್ಲ ತಗೋಬೇಕು, ಹೇಗೆ ಮಾತಾಡಬೇಕು ಅಂತ. ಫಸ್ಟ್ ನೀವು ನನಗೆ ಎದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೀವು ಕೇಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿ. ಸುಮ್ಮನೆ ಎಲ್ಲರೂ ಮಾಡ್ತಿದ್ದಾರೆ ಅಂತ ಮಾಡಬೇಡಿ, ಅದು ವರ್ಕ್ ಆಗಲ್ಲ. ಡೈಲಿ ಲಾಗೇ ಮಾಡ್ತೀನಿ ಅಂದರೆ ಇಂಟ್ರೆಸ್ಟ್ ಇದ್ದರೆ ಲಾಗ್ ಮಾಡಿ. ನನಗೆ ಎಲ್ಲ ಬೇರೆ ಇಂಟ್ರೆಸ್ಟ್ ಇದೆ, ಹೊರಗಡೆ ಹೋಗ್ಬಿಟ್ಟು ದೊಡ್ಡ ಟ್ರಾವೆಲಿಂಗ್ ವಿಡಿಯೋ ಮಾಡ್ತೀನಿ, ಲಾಗ್ ಮಾಡ್ತೀನಿ ಅಂದರೆ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಯಲ್ಲ ಫಸ್ಟ್ ಅದು ಫೈಂಡ್ ಔಟ್. ಅದು ನೀಶ್ ಅಂತಾರೆ ಯೂಟ್ಯೂಬ್ ಭಾಷೆ. ನಿಮ್ಮ ನೀಶ್ ಏನಿದೆ ಅಂತ ಫೈಂಡ್ ಔಟ್ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ನಿಮ್ಮ ಪೇಮೆಂಟ್ ನೋಡಿ ಇವಾಗ ಸುಮ್ಮನೆ ಪಾರ್ಟ್ ಟೈಮ್ ಮಾಡ್ಕೊಂಡು ಈ ಒಂದು ಅಮೌಂಟ್ ಮತ್ತೊಂದು ಫಸ್ಟ್ ಪೇಮೆಂಟ್ ತೊಗೊಂಡು 8 ತಿಂಗಳಾದ್ಮೇಲೆ ಬಂದಿರೋದು. ಇವಾಗ ಅಂದರೆ ತಿಂಗಳಿಗೆ $100 ತಗೋತಾರ್ಗಳು, ನೀನೇನಾದ್ರು 8 ತಿಂಗಳು ಅನ್ಬಾರ್ದು. ನಿಮ್ಗೆ ಬಂದು ಗೊತ್ತಾಗುತ್ತೆ. ನಾನು ಸಂಡೇಗೆ ಒಂದೊಂದು ವ್ಯೂಸ್, ಒಂದೊಂದು ಸರ್ತಿ ಒಂದೊಂದು ತಿಂಗಳು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅವಾಗ ಪಾರ್ಟ್ ಟೈಮಲ್ಲಿ ನಾನು ಬಿಡುವಿದ್ದಾಗ ಮಾಡಿ ಇಷ್ಟ ಆಗಿರೋದು. ಇನ್ನು ಫುಲ್ ಟೈಮ್ ಮಾಡಿದ್ರೆ ನಾನು ಎಷ್ಟು ಅರ್ನ್ ಮಾಡಬೇಡ ಹೇಳಿ, ಅದಕ್ಕೆ ಮಾಡೋಕ್ಕಾಗ್ತಿಲ್ಲ. ಸೊ ಫುಲ್ ಟೈಮ್ ಮಾಡಬೇಕಾದ್ರೆ ಮೊದಲು ಫೈನಾನ್ಷಿಯಲ್ ಫಿಟ್ ಆಗಿರಬೇಕು, ಅವಾಗ ಇದ್ರ ಮೇಲೆ ಹೋಗಬೇಕು. ಸೊ ಫುಲ್ ಟೈಮ್ ಯಾರು ಹೋಗೋಕೆ ಹೋಗಬೇಡಿ ಸ್ಟಾರ್ಟಿಂಗು. ಸೊ ನಿಮಗೆ ಫೈನಾನ್ಷಿಯಲ್ ಆಗಿ ಯೂಟ್ಯೂಬ್ ಹಿಡಿದಾಗ ಅವಾಗ ಫುಲ್ ಟೈಮ್ ಮಾಡಿ. ಸೊ ಇದು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಅನ್ನಿಸ್ತು. ಯೂಟ್ಯೂಬ್ ಇಂಡಸ್ಟ್ರಿ ಸೊ ಇನ್ನೂ ನಮ್ಮ ಕನ್ನಡದಲ್ಲಿ ಭಾಳ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ, ಇನ್ನೂ ಕೂಡ ಬರಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳ ಕಡಿಮೆ ಇದ್ದಾರೆ, ಅಲ್ಲಿಂದ ಭಾಳ ಬರಬೇಕಂತ ನನ್ನ ಆಸೆ. ನಿಮ್ಗೆ ಗೊತ್ತಿಲ್ಲ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಖಂಡಿತ ಹೆಲ್ಪ್ ಮಾಡ್ತೀನಿ. ಇದ್ರ ಬಗ್ಗೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಖಂಡಿತ ರಿಪ್ಲೈ ಕೊಡ್ತೀನಿ. ಸೊ ಯಾರಲ್ಲೇ ಮೊದಲನೇ ಬಾರಿಗೆ ಶರತ್ ಲೈಫ್ ಲೈನ್ ಚಾನಲ್ ನೋಡ್ತಾ ಇದ್ರು, ಸೊ ಸಪೋರ್ಟ್ ಮಾಡಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಇನ್ನೊಂದು ಕಾಂಟೆಂಟಲ್ಲಿ. ಧನ್ಯವಾದ.